ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಲಿಕಲ್ ಘಾಟ್ನಲ್ಲಿ ರಿಟೈನಿಂಗ್ ವಾಲ್ ಕಾಮಗಾರಿ ನಡೀತಾ ಇದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟದು ಕಾಮಗಾರಿಯ ಪರಿಶೀಲನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಹೌದು, 4.35 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯ ವೀಕ್ಷಣೆಯನ್ನ ಸಚಿವರು ಮಾಡಿದ್ದಾರೆ. ಕರಾವಳಿ ಹಾಗೂ ಮಲೆನಾಡು ಸಂಪರ್ಕದ ಹುಲಿಕಲ್ ಘಾಟ್ ಪ್ರದೇಶದಲ್ಲಿ ಆಗಾಗ್ಗೆ ಕಂಡುಬರುವಂತಹ ಸಮಸ್ಯೆ ಏನದು? ಬಹಳ ಮುಖ್ಯವಾಗಿ ಆಗುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಘಾಟ್ ಪ್ರದೇಶ ಆಗಿರೋದ್ರಿಂದಾಗಿ ಗುಡ್ಡ ಕುಸಿತದ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಈ ನಿಟ್ಟಿನಲ್ಲಿ ಕಾಮಗಾರಿ ನಡೀತಾ ಇದೆ. 4,35,00,000 ಕಾಮಗಾರಿ. ಹಾಗಾಗಿ ಸೂಕ್ತ ಕ್ರಮ ವಹಿಸಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ. ಅಗತ್ಯ ವಾಹನಗಳ ಸಂಚಾರಕ್ಕೆ ಬೇಕಾದ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಮಳೆಯಿಂದಾಗಿ ಹೆಚ್ಚಿನ ಕಾಮಗಾರಿ ಒಂದಷ್ಟು ವಿಳಂಬ ಆದರೂ ಕೂಡ ಹುಲಿಕಲ್ ಘಾಟ್ ಸಮಸ್ಯೆ ಪರಿಹಾರಕ್ಕೆ ಇಲಾಖೆ ಬದ್ಧವಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೌದು, ರಿಟೈನಿಂಗ್ ವಾಲ್ ಕಾಮಗಾರಿ ಪ್ರಕ್ರಿಯೆ ನಡೀತಾ ಇರೋದು, ಯಾವ ರೀತಿ ಪ್ರಕ್ರಿಯೆ ನಡೀತಿದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಗುಡ್ಡ ಕುಸಿತದ ಮುನ್ನೆಚ್ಚರಿಕೆಗಾಗಿ, ರಸ್ತೆ ದುರಸ್ತಿ ಕಾಮಗಾರಿಗಳಿಗಾಗಿ ಇಲ್ಲಿ ಎಲ್ಲ ರೀತಿಯ ವಾಹನಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಯಾಕಂದರೆ ಕಾಮಗಾರಿ ನಡೀತಾ ಇರೋದ್ರಿಂದಾಗಿ ಪರ್ಯಾಯ ಮಾರ್ಗವನ್ನು ಜನಸಾಮಾನ್ಯರು ಅನುಸರಿಸಬೇಕಾಗತ್ತೆ. ಅದು ತೀರ್ಥಹಳ್ಳಿ ಕುಂದಾಪುರ ನಡುವೆ ಸಂಚರಿಸೋದು ಬದಲಿ ಮಾರ್ಗಗಳು. ನೋಡಿ, ಆ ಗುಡ್ಡ ಕುಸಿತದ ಪರಿಣಾಮ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು. ರಿಟೈನಿಂಗ್ ವಾಲ್ ಅಂತ ಕರೀತಾರೆ ಅದನ್ನು. ಗುಡ್ಡ ಕುಸಿತ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿಬಿಟ್ರೆ ಬಹಳ ದೊಡ್ಡ ಸಮಸ್ಯೆಗಳಾಗುತ್ತೆ. ಅದಕ್ಕೆ ನೋಡಿ, ದೊಡ್ಡ ದೊಡ್ಡ ತಡೆಗೋಡೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಅದರ ವೀಕ್ಷಣೆಯನ್ನು ಸಚಿವರು ಮಾಡಿದ್ದಾರೆ.